ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪುನರುತ್ಥಾನವು ಜೀವವು ನಾನೇ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಇಂದಿನ ಶುಭ ಸಂದೇಶದಲ್ಲಿ ಮಾರ್ತಾ ಮರಿಯಳ ಸಹೋದರ ಲಾಜರಸ ಸತ್ತು ಸಮಾಧಿಯಾಗಿ 4 ದಿನಗಳಾಗಿತ್ತು. ಯೇಸು ಜೆರುಸಲೇಮಿನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಬೆಥಾನಿಯಕ್ಕೆ ಅವರ ಮನೆಗೆ ಬರ್ತಾರೆ. ಮಾರ್ತಳು ಯೇಸುವನ್ನು ಎದುರುಗೊಂಡು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎನ್ನುತ್ತಾಳೆ. ಅದಕ್ಕೆ ಯೇಸು, ನಿನ್ನ ಸಹೋದರ ಜೀವಂತವಾಗಿ ಹೇಳುವನು ಎಂದರು. ಮತ್ತು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತನಾಗಿ ಏಳುವನೆಂದು ನನಗೆ ಇದು ತಿಳಿದಿದೆ ಎಂದು ಮಾರ್ತಳು ಉತ್ತರಿಸುತ್ತಾಳೆ. ಯೇಸು ಮಾರ್ತಳಿಗೆ, ಪುನರುತ್ಥಾನವು ಜೀವವು ನಾನೇ, ನನ್ನಲ್ಲಿ ವಿಶ್ವಾಸ ಇಡುವವನು ಸಾವಿಗೀಡಾದರೂ ಜೀವಿಸುವನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳ್ತಾರೆ. ಪ್ರಿಯರೇ, ಇಂದು ಅನೇಕರು ಯೇಸುವಿನಲ್ಲಿ ಅದ್ಭುತಗಳಿಗಾಗಿ, ರೋಗ ಸೌಖ್ಯಕ್ಕಾಗಿ ನಂಬಿ ಯೇಸು ಬಳಿ ಬರ್ತಾರೆ ಮತ್ತು ಅವರು ಅದ್ಭುತ ನೋಡಿ ಯೇಸುವನ್ನು ವಿಶ್ವಾಸಿಸ್ತಾರೆ. ಆದರೆ ಯೇಸು ನಿಜವಾಗಿ ಯಾರಾಗಿದ್ದಾರೆ? ಅವರು ಕೇವಲ ಅದ್ಭುತ ಸ್ವರೂಪಿನ? ಅವರು ಬಂದ ಮೂಲ ಉದ್ದೇಶ ಏನೆಂದು ಇಂದು ಅನೇಕರಿಗೆ ತಿಳಿದಿಲ್ಲ. ಖಂಡಿತ ಅವರು ಅದ್ಭುತ ಸ್ವರೂಪಿ, ಅದಕ್ಕಿಂತ ಮಿಗಿಲಾಗಿ ಅವರು ಯಾರಾಗಿದ್ದಾರೆ ಅದು ನಮಗೆ ತಿಳಿಬೇಕು. ಇಂದು ಅನೇಕರು ಕೇವಲ ಭೌತಿಕ ಆಶೀರ್ವಾದಗಳಿಗಾಗಿ ಯೇಸುವಲ್ಲಿ ವಿಶ್ವಾಸ ಇಡ್ತಾರೆ, ಯೇಸುವನ್ನು ಅವಲಂಬಿಸ್ತಾರೆ. ಮತ್ತು ಇಂಥ ವಿಶ್ವಾಸ ನಮ್ಮನ್ನು ನಿರ್ಭಾಗ್ಯರನ್ನಾಗಿ ಮಾಡುತ್ತೆ ಅಂತ 1 ಕೊರಿಂಥಿ 15:19 ನಮಗೆ ತಿಳಿಸುತ್ತೆ. ಪ್ರಿಯರೇ, ನಮ್ಮ ವಿಶ್ವಾಸ ಏನಾಗಿರಬೇಕು? ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿಸುವ ದೇವರು ಎಂಬ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಅಸ್ತಿತ್ವದಲ್ಲಿಲ್ಲದನ್ನು ಅಸ್ತಿತ್ವಕ್ಕೆ ತರಲು ಶಕ್ತರಾದ ದೇವರು ನಮ್ಮ ದೇವರು ಎಂಬ ವಿಶ್ವಾಸ ನಮಗಿರಬೇಕು. ಹಾಗಂತೇಳಿ ಈ ಮಾತುಗಳನ್ನು ಸಹ ಅನೇಕರು ಇನ್ನೂ ಬೇರೆ ರೀತಿಯಲ್ಲಿ ತಗೊಳ್ತಾರೆ. ಅಸ್ತಿತ್ವದಲ್ಲಿ ನನಗೆ ಜಾಬ್ ಇಲ್ಲ, ಜಾಬ್ ಸಿಗುತ್ತೆ, ಸಣ್ಣ ಮನೆ ಇದೆ, ನನಗೆ ದೊಡ್ಡ ಮನೆ ಸಿಗುತ್ತೆ. ಈ ವಿಶ್ವಾಸ ಅಲ್ಲ. ಭೌತಿಕ ಆಶೀರ್ವಾದಗಳಿಗಾಗಿರುವ ವಿಶ್ವಾಸ ನೈಜ ವಿಶ್ವಾಸ ಅಲ್ಲ. ನಮ್ಮ ವಿಶ್ವಾಸ ಇಷ್ಟು ಚೀಪಾಗಿ ನಾವು ಬಳಸಬಾರ್ದು. ಯೇಸು ಕ್ರಿಸ್ತರಲ್ಲಿ ಚೀಪಾಗಿ ನಾವು ಯೇಸು ನಾಮವನ್ನು ಬಳಸೋದಾದರೆ ನಾವು ನಿಜವಾಗಿ ಮೂರ್ಖರಾಗ್ತೇವೆ. ಅಳಿದು ಹೋಗುವ ಆಹಾರಕ್ಕಾಗಿ, ಆಶೀರ್ವಾದಗಳಿಗಾಗಿ ನಾವು ಯೇಸು ನಾಮವನ್ನು ಬಳಸೋದನ್ನು ಸ್ಟಾಪ್ ಮಾಡಬೇಕು. ನಿತ್ಯ ಜೀವಕ್ಕಾಗಿ, ಅಳಿಯದೆ ಉಳಿಯುವ ಶಾಶ್ವತ ನಿತ್ಯ ಜೀವಕ್ಕಾಗಿ, ಅಂದರೆ ಪಾಪಿ ಮನುಷ್ಯನನ್ನು ಯೇಸು ಕ್ರಿಸ್ತರು ತಮ್ಮ ಶಿಲುಬೆಯ ಮರಣದಿಂದ ಕಾಪಾಡಿ ಉದ್ಧರಿಸಲು, ನೀತಿವಂತರಾಗಿಸಲು ಈ ಧರೆಗೆ ಬಂದರು. ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮಗೆ ಜೀವ ಕೊಡಲು, ನಮ್ಮನ್ನು ಪುನರುತ್ಥಾನಗೊಳಿಸಲು, ಅಂತಿಮವಾಗಿ ಅಮರ ಜೀವನ ಕೊಡಲು ಯೇಸು ಬಂದರು. ಯೇಸುವೇ ದೇವರ ಪುತ್ರ, ಯೇಸುವೇ ಲೋಕೋದ್ಧಾರಕ ಎಂಬ ವಿಶ್ವಾಸ ನಮ್ಮದಾಗಿರಬೇಕು, ಎಂಬ ಮನವರಿಕೆ ನಮಗಾಗಿರಬೇಕು. ಆಗ ನಮ್ಮ ವೈಯಕ್ತಿಕ ಜೀವಿತಗಳು ಯೇಸುವಿಗೆ ಮಹಿಮೆ ತರುವ ಜೀವಿತಗಳಾಗುತ್ತವೆ ಮತ್ತು ಮಾರ್ಪಾಡಾಗುತ್ತವೆ, ರೂಪಾಂತರಗೊಳ್ಳುತ್ತವೆ. ಆದರೆ ಇವತ್ತು ನಮ್ಮಲ್ಲಿ ಯಾವ ವಿಶ್ವಾಸ ಇದೆ? ಯೇಸುವೇ ನನ್ನ ಪುನರುತ್ಥಾನ, ಯೇಸುವೇ ನನ್ನ ಜೀವ ಎಂಬ ಸತ್ಯ ವಿಶ್ವಾಸ ನಮ್ಮಲ್ಲಿದೆಯಾ? ಅಥವಾ ಯೇಸು ಅದ್ಭುತ ಮಾಡ್ತಾರೆ, ಸೌಖ್ಯ ಮಾಡ್ತಾರೆ, ಈ ಒಂದು ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಇನ್ನೊಂದಾದರೆ ಇನ್ನೊಂದು ಸಾಲ್ವ್ ಮಾಡ್ತಾರೆ, ಈ ರೀತಿ ನಾವು ಪ್ರಾರ್ಥನೆಗಳಿಗೆ, ಧ್ಯಾನಕೂಟಗಳಿಗೆ ಯೇಸುವನ್ನು ಹಿಂಬಾಲಿಸೋದು ಕೇವಲ ಈ ಭೌತಿಕ ಆಶೀರ್ವಾದಗಳಿಗಾಗಿ ಮತ್ತು ನಮಗೆ ಚುಚ್ಚಬಾರ್ದಲ್ವ, ಅದಕ್ಕೆ 50-50 ಆಗಿ ನಿತ್ಯ ಜೀವಕ್ಕಾಗಿ ಕೂಡ ಯೇಸುವನ್ನು ಉಪಯೋಗಿಸುವವರು ಅನೇಕರಿದ್ದಾರೆ. ಆದರೆ ಪ್ರಿಯರೇ, ಯೇಸು ಬಂದಿರೋದು ನಿತ್ಯ ಜೀವಕ್ಕಾಗಿ ಮಾತ್ರ. ನಾವು ಅದ್ಭುತ ಪಡೆದು ಅಲ್ಲೇ ನಿಂತು ಹೋಗೋದಲ್ಲ, ನಮ್ಮನ್ನು ಆ ವಿಶ್ವಾಸಕ್ಕೆ ಕರೆದುಕೊಂಡು ಹೋಗಬೇಕು, ನೈಜ ವಿಶ್ವಾಸಕ್ಕೆ. ಇಂಥ ವಿಶ್ವಾಸದಲ್ಲಿ ಜೀವಿಸುವ ನೈಜ ಕ್ರೈಸ್ತರು ನಾವು ಆಗಿರೋಣ. ಈ ವಿಶ್ವಾಸವನ್ನು ನಾವು ಎಲ್ಲರಿಗೂ ಹಂಚೋಣ. ನೈಜ ವಿಶ್ವಾಸಕ್ಕೆ ಎಲ್ಲ ಜನರು ಬರಲಿ. ಈ ಕೇಡು ತುಂಬಿದ ಕೇಡಿಗನ ವಶದಲ್ಲಿರುವ ಲೋಕದಲ್ಲಿ ಪ್ರಿಯರೇ, ದೇವರ ಮಕ್ಕಳಾಗಿ, ನೈಜ ವಿಶ್ವಾಸಿಗಳಾಗಿ ನಾವು ನೀವು ಬೆಳಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.